ರಾಜಕೀಯ ಇತಿಹಾಸದಲ್ಲಿ ಕೋಲಾರ ಜಿಲ್ಲೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಅನೇಕ ಮಹನೀಯರು ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ಇವತ್ತು ಜೊತೆಗೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇವತ್ತು ಅವಿಭಾಜ್ಯ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಅವರು ಕೂಡ ಇಲ್ಲಿ ಕೆ.ಸಿ. ರೆಡ್ಡಿ ಅವರು ಆದಿಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರಬಿಂದ್ರನ ನಾಗಯ್ಯ ರೆಡ್ಡಿ, ಆಂಜನೇಯ ರೆಡ್ಡಿ, ಸೀತಪ್ಪ, ನಮ್ಮ ಎಂ.ಎ. ಕೃಷ್ಣಪ್ಪನವರು, ಎಸ್.ಸಿ. ಲಿಂಗಾರೆಡ್ಡಿ ಅವರು, ನಮ್ಮ ಹೊಗಳಗೆರೆ ನಾರಾಯಣಗೌಡರು, ಸನ್ಮಾನ್ಯ ಬೈರೇಗೌಡರು, ಸನ್ಮಾನ್ಯ ಶ್ರೀನಿವಾಸ ಗೌಡರು ಎಲ್ಲರೂ ಆಗಿರ್ತಕ್ಕಂಥ ಮೇಲೆ ಗೊತ್ತಿರ್ತಕ್ಕಂಥ ವಿಷಯ. ಹಿಂದೆ ನಮಗೆ ಪ್ರಾತಿನಿಧ್ಯವನ್ನು, ಜಿಲ್ಲೆಗೆ ಪ್ರಾತಿನಿಧ್ಯ ಹೆಚ್ಚನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಂಗಾಗಿ ಇವತ್ತು ಈ ಹೊಸ ಪರ್ವ, ಕಾಂಗ್ರೆಸ್ಸಿನ ಹೊಸ ಪರ್ವ ಪ್ರಾರಂಭ ಆಗಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಸರ್ಕಾರ 8 ವರ್ಷಗಳ ಕಾಲ ಸರ್ಕಾರ ಮಾಡಿ ಇವತ್ತು ತ್ಯಾಗವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ ಮಾಡ್ತೀವಿ. ಕಾರಣ ಒಬ್ಬ ಮುಖ್ಯಮಂತ್ರಿಯ ಪದವಿಯನ್ನು ಯಾರೂ ಕೂಡ ಸಲೀಸಾಗಿ ಬಿಡದೇ ಇರ್ತಕ್ಕಂಥ ಈ ಸಂದರ್ಭಗಳಲ್ಲಿ, ಈ ಕಾಲದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಸರಳತೆಯಿಂದ ಹೈಕಮಾಂಡ್ ಹೇಳಿದ ತಕ್ಷಣ ಚಕಾನೆ ಅಂತಕ್ಕಂಥದ್ದನ್ನು, ಅಂಥ ಸಂದೇಶವನ್ನು ಇಡೀ ದೇಶಕ್ಕೆ ಮಾದರಿ ಆಗಿಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಹಾಗಾಗಿ ಯುವಕರ ಕಣ್ಮಣಿ ಇವತ್ತು ರಾಜಕೀಯ ನೇತಾರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಸ್ವಾಗತವನ್ನು ಬಯಸ್ತೇವೆ. ಅವರ ಕ್ಯಾಬಿನೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ವಿಶೇಷ ರೀತಿಯಲ್ಲಿ ಕ್ಯಾಬಿನೆಟ್ ಸಚಿವರನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಕೂಡ ಮಾಡ್ತೇನೆ. ಇವತ್ತು ಇಲ್ಲಿ 4 ಕಡೆ ಶಾಸಕರಿದ್ದಾರೆ. ಅವ್ರಿಗೆ ಅನುಸಾರವಾಗಿ ನೀವು ಅವರನ್ನು ಗಮನಿಸಬೇಕಾಗ್ತದೆ, ಅವ್ರಿಗೆ ಕನ್ಸಿಡರ್ ಮಾಡಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ ಅನುಭವಸ್ಥರಾಗಿದ್ದಾರೆ, ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಂಡಿರ್ತಕ್ಕಂಥವ್ರು. ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಕ್ಷೇತ್ರವನ್ನು 3 ಸಾರಿ ಪ್ರತಿನಿಧಿಸಿ 3 ಸಾರಿ ಆಯ್ಕೆಯಾಗಿರ್ತಕ್ಕಂಥದ್ದು ಸ್ವಾಗತ ಇರ್ತಕ್ಕಂಥ ವಿಚಾರ. ಇವತ್ತು ಎಸ್.ಎನ್. ನಾರಾಯಣಸ್ವಾಮಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಗೋಸ್ಕರವಾಗಿ ದುಡಿತಕ್ಕಂಥ ವಿಚಾರ ನಿಮಗೆಲ್ಲೂ ಕೂಡ ಗೊತ್ತಿದೆ. ಇವತ್ತು ಎಲ್ಲ ಕೂಡ ರಾಜ್ಯದಲ್ಲಿ ಕೂಡ ಅತ್ಯಂತ ಅಭಿವೃದ್ಧಿಯ ಅಧಿಕಾರ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚು ಕೆಲಸ ಕೊಟ್ಟರೆ, ಜಿಲ್ಲೆಯ ಜವಾಬ್ದಾರಿ ಹೆಚ್ಚು ಕೊಟ್ಟರೆ ಅವ್ರಿಗೂ ಇನ್ನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಯುವಕರು ಕೂಡ ಆಗಿದ್ದಾರೆ, ವಿದ್ಯಾವಂತರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಕೊಡಬೇಕಾಗ್ತದೆ, ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಜೊತೆಗೆ ಇವತ್ತು ನಮ್ಮಲ್ಲಿ KJP ಶಾಸಕರಿದ್ದಾರೆ, ಆಯಮ್ಮನ ಕೂಡ 2 ಸಾರಿ ಶಾಸಕರಾಗಿದ್ದಾರೆ. ಮಹಿಳಾ ಕೂಡದಲ್ಲಿ ಆಯಮ್ಮನ ಕೂಡ ಕೊಟ್ಟರೆ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ. ಇವತ್ತು ನಂಜೇಗೌಡರಿದ್ದಾರೆ, ಅವರು ಕೂಡ 2 ಸಾರಿ ಶಾಸಕರಾಗಿದ್ದಾರೆ, ಅನುಭವಸ್ಥರಾಗಿದ್ದಾರೆ. ಅವರ ಪತ್ನಿಯು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಗೋವಲಿನ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಕನ್ಸಿಡರ್ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದನ್ನು. ಮತ್ತು ಮಂಜುನಾಥ್ ಅವರಿದ್ದಾರೆ, ಅವರು ಕೂಡ ಇವತ್ತು ಮುಳಬಾಗಿಲಲ್ಲಿ ಕೂಡ 1 ಸಾರಿ ಆಗಿದ್ರು. ಮತ್ತು ಕೋಲಾರಲ್ಲಿ ಕೂಡ ಜನರಲ್ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ಇದ್ದಾರೆ. ಹಾಗಾಗಿ ಹೆಚ್ಚು ಈ ಜಿಲ್ಲೆಗೆ ಹೆಚ್ಚು ಸಚಿವ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಇನ್ನು ಮೊದಲನೆಯ ಪ್ರಾತಿನಿಧ್ಯವನ್ನು ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೊಡಬೇಕು, ಅವರ ಕೈ ಬಲಪಡಿಸಬೇಕು. ಪಕ್ಷದ ಹಿತದೃಷ್ಟಿಯಿಂದ, ಕ್ಷೇತ್ರದ ಹಿತದೃಷ್ಟಿಯಿಂದ
ಸರ್ವತೋಮುಖ ಎಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಅವರನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೀನಿ.